ಇದು ಕನ್ನಡದ ನಲ್ಮೆಯ ಬಾನುಲಿ, ಹೆಮ್ಮೆಯ ಬಾನುಲಿ. ನಾಡು ನಾಡಿ ಬಯಸುವಂತ ನಾಡಿನುಲಿಯ ಬಾನುಲಿ ಆಕಾಶವಾಣಿ ಮಡಿಕೇರಿ. ಶ್ರೋತೃಗಳೇ, ಇಂದಿನ ಪ್ರಗತಿಪಥ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮದಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಈ ಕುರಿತು ಮಡಿಕೇರಿ ತಾಲೂಕು ಪಂಚಾಯತ್ನ ಕಾರ್ಯನಿರ್ವಾಹಕ ಅಧಿಕಾರಿ ಶೇಖರ್ ಅವರಿಂದ ಮಾಹಿತಿಯನ್ನು ಕೇಳುತ್ತೀರಿ. ಕೇಂದ್ರ ಸರ್ಕಾರ 2008-09 ಸಾಲಿನಿಂದ ದೇಶಾದ್ಯಂತ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯನ್ನ ಜಾರಿಗೆ ತಂದಿರ್ತಾರೆ. ಗ್ರಾಮೀಣ ಕೌಶಲ್ಯ ರಹಿತ ಅಕುಶಲ ಕುಟುಂಬ ಕಾರ್ಮಿಕರಿಗಾಗಿ ಪ್ರತಿ ಕುಟುಂಬಕ್ಕೆ 1 ವರ್ಷದಲ್ಲಿ 100 ದಿನಗಳ ಉದ್ಯೋಗಾವಕಾಶಗಳನ್ನ ಒದಗಿಸ್ತಕ್ಕಂಥದ್ದು, ಬಡವರ ಜೀವನೋಪಾಯದ ಸಂಪನ್ಮೂಲಗಳನ್ನ ಬಲಪಡಿಸ್ತಕ್ಕಂಥದ್ದು, ಸ್ವಯಂ ಪ್ರೇರಿತವಾಗಿ ಸಾಮಾಜಿಕ ಒಳಗೊಳ್ಳುವಿಕೆಯನ್ನು ಖಾತ್ರಿಪಡಿಸ್ಕೊಳ್ತಕ್ಕಂಥದ್ದು, ಪಂಚಾಯತ್ ರಾಜ್ ಸಂಸ್ಥೆಗಳನ್ನ ಬಲಪಡಿಸ್ತಕ್ಕಂಥದ್ದು. ಈ ಒಂದು 4 ಮೂಲ ಉದ್ದೇಶಗಳನ್ನು ಇಟ್ಕೊಂಡು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯನ್ನು ಜಾರಿಗೆ ತರಲಾಗಿದೆ. ಪ್ರಾರಂಭಿಕ ಹಂತದಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಆಯಿತು. ಆ ನಂತರದ ದಿನಗಳಲ್ಲಿ ಕಾಯ್ದೆಯಾಗಿ ಮಾರ್ಪಾಡಾಯಿತು. ಕಾಯ್ದೆ ಆದ ನಂತರ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಕುಶಲ ಕೂಲಿ ಕಾರ್ಮಿಕರಿಗೆ ಕೆಲವು ಹಕ್ಕುಗಳು ದೊರೆಯಿತು. ಒಂದು ಉದ್ಯೋಗ ಚೀಟಿಯ ಹಕ್ಕು. ಯಾವುದೇ ಒಬ್ಬ ಕುಶಲ ಕೂಲಿ ಕಾರ್ಮಿಕರು ಜಾಬ್ ಕಾರ್ಡ್ ಅನ್ನ ಪಡೆದಿರ್ತಕ್ಕಂಥವ್ರು ವರ್ಷದಲ್ಲಿ 100 ದಿನ ಉದ್ಯೋಗವನ್ನು ಪಡ್ಕೊಳ್ತಕ್ಕಂಥದ್ದು ಅವ್ರ ಹಕ್ಕು ಅಂತಕ್ಕಂಥದ್ದು ಮಾನ್ಯ ಮಾಡಲಾಯಿತು. ಬೇಡಿಕೆ ಸಲ್ಲಿಸಿದ 15 ದಿನಗಳ ಒಳಗಾಗಿ ಅವರಿಗೆ ಕೆಲಸವನ್ನು ಪಡೀತಕ್ಕಂಥ ಹಕ್ಕನ್ನು ಖಾತ್ರಿಪಡಿಸಲಾಯಿತು. ಒಂದು ವೇಳೆ 15 ದಿನಗಳ ಒಳಗಾಗಿ ಅವರಿಗೆ ಕೆಲಸ ದೊರಕದೇ ಇರತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ನಿರುದ್ಯೋಗ ಭತ್ಯೆಯನ್ನು ನೀಡತಕ್ಕಂಥ ಒಂದು ಹಕ್ಕನ್ನು ಮಾನ್ಯ ಮಾಡಲಾಯಿತು. ಅದೇ ರೀತಿಯಾಗಿ ಹಾಜರಾತಿ ಪಟ್ಟಿಯನ್ನು ಪರಿಶೀಲಿಸ್ತಕ್ಕಂಥದ್ದಾಗಿರ್ಬೋದು, ಅವರು ವಾಸಸ್ಥಳದಿಂದ ಸುಮಾರು 5 ಕಿಲೋಮೀಟರ್ ಒಳಗಾಗಿ ಅವರಿಗೆ ಕೆಲಸ ಪಡೀತಕ್ಕಂಥ ಹಕ್ಕನ್ನು ಒದಗಿಸಲಾಯಿತು. ಕಾಮಗಾರಿ ಸ್ಥಳದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಕಾರ್ಮಿಕರಿಗೆ ಕನಿಷ್ಠ ಏನೇನು ಮೂಲಭೂತ ಸೌಕರ್ಯ ಬೇಕು ಅದನ್ನು ಒದಗಿಸ್ಕೊಡೋದನ್ನು ಖಾತ್ರಿಪಡಿಸಲಾಯಿತು. ಪ್ರತಿ ವರ್ಷ ಕೂಲಿಯ ದರವನ್ನು ಪರಿಷ್ಕರಣೆ ಮಾಡ್ತಕ್ಕಂಥದ್ದು. ಪ್ರಸ್ತುತ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 289 ರೂಪಾಯಿಗಳನ್ನ ಕೂಲಿಯಾಗಿ ಅವ್ರಿಗೆ ಪಾವತಿ ಮಾಡ್ತಾ ಇದ್ದೀವಿ. ಕೂಲಿ ಪಾವತಿ ವಿಳಂಬವನ್ನ ಪರಿಹಾರ ಪಡಿತಕ್ಕಂಥ ಹಕ್ಕು. ಕಾಯ್ದೆಯ ಪ್ರಕಾರ ಯಾವ ಒಬ್ಬ ಉದ್ಯೋಗಿ ಅಥವಾ ಕೂಲಿ ಕಾರ್ಮಿಕ ಕೆಲಸ ಮಾಡಿದ 7 ದಿನಗಳ ಒಳಗಾಗಿ ಅವನ ಖಾತೆಗೆ ನೇರವಾಗಿ ಕೂಲಿಯ ದರ ಪಾವತಿ ಆಗುತ್ತೆ. ವಿಳಂಬ ಆದರೆ ಅದಕ್ಕೂ ಕೂಡ ಪರಿಹಾರ ಪಡೆಯೋ ನಿಟ್ಟಿನಲ್ಲಿ ಇದಕ್ಕೊಂದು ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಕುಂದು ಕೊರತೆಗಳನ್ನ ಕಾಲಮಿತಿಯೊಳಗೆ ನಿವಾರಣೆ ಮಾಡ್ತಕ್ಕಂಥ ಹಕ್ಕು. ಯಾವುದೇ ಒಂದು ಸಮಸ್ಯೆಗಳಿರ್ಬೋದು, ನಮ್ಮ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿರ್ತಕ್ಕಂಥ ಅವಕಾಶಗಳಲ್ಲಿ ಏನಾದ್ರು ವ್ಯತ್ಯಾಸಗಳಿದ್ರೆ ಅದನ್ನು ಪರಿಹಾರ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಅವರಿಗೆ ಕುಂದು ಕೊರತೆಯನ್ನು ಹೇಳ್ಕೊಳ್ಳೋ ಅವಕಾಶವನ್ನು ಕೊಟ್ಟಿರ್ತಾರೆ. ಕಾಮಗಾರಿ ನಡೆಸ್ತಕ್ಕಂಥ ಸ್ಥಳದಲ್ಲಿ ಒಂದು ವೇಳೆ ಆಕಸ್ಮಿಕವಾಗಿ ಅಪಘಾತ ಉಂಟಾದರೆ ಆಸ್ಪತ್ರೆಯ ಚಿಕಿತ್ಸಾ ವೆಚ್ಚವನ್ನು ಭರಿಸ್ತಕ್ಕಂಥದ್ದು, ಶಾಶ್ವತ ಅಂಗವೈಕಲ್ಯ ಉಂಟಾದರೆ, ಸಾವು ಸಂಭವಿಸಿದ್ರೆ ಅದಕ್ಕೆ ಪರಿಹಾರವನ್ನು ಪಡಿತಕ್ಕಂಥ ಹಕ್ಕನ್ನು ಕೂಡ ಈ ಒಂದು ಯೋಜನೆಯಡಿಯಲ್ಲಿ ಮಾನ್ಯ ಮಾಡಲಾಗಿರುತ್ತೆ. ಹಾಗೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ಎಲ್ಲದಕ್ಕೂ ಕೂಡ ಒಂದು ಸಾಮಾಜಿಕ ಹೊಣೆಗಾರಿಕೆ ವ್ಯವಸ್ಥೆ ಇದೆ. ಅದಕ್ಕಾಗಿ ಅವರು ಕನಿಷ್ಠ 7 ದಾಖಲೆಗಳನ್ನ ನಿರ್ವಹಣೆ ಮಾಡ್ತಕ್ಕಂಥದ್ದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ. ಅದರಲ್ಲಿ ಕುಟುಂಬ ನೋಂದಣಿ ಮತ್ತು ಉದ್ಯೋಗ ಚೀಟಿಯ ರಿಜಿಸ್ಟರ್ ಆಗಿರ್ಬೋದು, ಗ್ರಾಮಸಭೆ ಮತ್ತು ಸಾಮಾಜಿಕ ಲೆಕ್ಕ ಪರಿಶೋಧನಾ ಗ್ರಾಮಸಭೆಯ ವಹಿ ಆಗಿರ್ತಕ್ಕಂಥದ್ದು, ಕೆಲಸದ ಬೇಡಿಕೆ ಮತ್ತು ಕೂಲಿ ಪಾವತಿ ವಿವರ ಆಗಿರ್ತಕ್ಕಂಥದ್ದು, ಕಾಮಗಾರಿಗಳ ವಿವರ ಮತ್ತು ಅದರ ಖರ್ಚಿನ ವಹಿ, ಆಸ್ತಿ ವಹಿ, ದೂರು ವಹಿ, ಸಾಮಗ್ರಿ ವಹಿ. ಇದರಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದರೆ ಸಾಮಾಜಿಕ ಪರಿಶೋಧನಾ ಗ್ರಾಮಸಭಾ ವಹಿ. ಇದುವರೆಗೂ ಏನಾಗ್ತಾ ಇತ್ತು ಅಂದರೆ ಬೇರೆ ಬೇರೆ ಯೋಜನೆಗಳಲ್ಲಿ ಇಂಟರ್ನಲ್ ಆಡಿಟ್ ಅಂತಕ್ಕಂಥದ್ದು ಆಗ್ತಾ ಇತ್ತು. ಆದರೆ ಇದನ್ನು ಸಾಮಾಜಿಕ ಲೆಕ್ಕ ಪರಿಶೋಧನೆಗೆ ಒಳಪಡಿಸಲಾಗುತ್ತೆ. ಪ್ರತಿ ವರ್ಷದಲ್ಲಿ 2 ಬಾರಿ ನಾವೇನು ಮಾಡ್ತೇವೆ, ಸಾಮಾಜಿಕ ಲೆಕ್ಕ ಪರಿಶೋಧನಾ ಕಾರ್ಯವನ್ನು ಮಾಡ್ತೇವೆ. ಅದಕ್ಕಾಗಿ ಒಂದು ವಿಶೇಷವಾದಂಥ ಗ್ರಾಮ ಸಭೆಯನ್ನು ಆಯೋಜನೆ ಮಾಡಿ ತಾಲೂಕು ಮಟ್ಟದ ಅಧಿಕಾರಿಗಳಿಗಿಂತ ಕಡಿಮೆ ಇಲ್ಲದಿರ್ತಕ್ಕಂಥ ದರ್ಜೆಯ ಅಧಿಕಾರಿಯನ್ನು ಅಧ್ಯಕ್ಷರನ್ನಾಗಿ ಮಾಡಿ ಆ ಒಂದು ಗ್ರಾಮ ಸಭೆಯನ್ನು ನಡೆಸ್ತೇವೆ. ಆ ಗ್ರಾಮ ಸಭೆಯಲ್ಲಿ ಒಂದು 6 ತಿಂಗಳಾಗಿರ್ಬೋದು, 1 ವರ್ಷದ ಅವಧಿಯಲ್ಲಿ ಏನೇನು ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕಾಮಗಾರಿಗಳನ್ನ ನಿರ್ವಹಿಸ್ತೇವೋ ಅದ್ರ ಸಂಬಂಧಪಟ್ಟಂತೆ ಆಗಿರ್ತಕ್ಕಂಥ ಖರ್ಚು ವೆಚ್ಚ ಆಗಿರ್ಬೋದು, ಮತ್ತೆ ಇಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥ ಕೂಲಿ ಕಾರ್ಮಿಕರಿಗೆ ವೇತನ ಪಾವತಿ ಆಗಿರೋದ್ರ ಬಗ್ಗೆ ಏನೇ ದೂರು ದುಮ್ಮಾನಗಳಿದ್ರೂ ಕೂಡ ಆ ಸಂದರ್ಭದಲ್ಲಿ ಕೊಟ್ಟರೆ ಅದಕ್ಕೆ ಯಾರು ಕಾರಣರಾಗಿರ್ತಾರೋ ಅವ್ರ ಮೇಲೆ ಸೂಕ್ತವಾಗಿ ಕಾಯ್ದೆಯಲ್ಲಿ ಏನು ಅವಕಾಶಗಳಿದೆ ಅದ್ರ ಮೂಲಕ ಅವ್ರನ್ನ ದಂಡನೆಗೂ ಸಹ ಗುರಿಪಡಿಸಲಿಕ್ಕೆ ಅವಕಾಶ ಇದೆ. ಇದೊಂದು ಸಾಮಾಜಿಕ ಹೊಣೆಗಾರಿಕೆ ಹೆಚ್ಚಾಗಿರೋದ್ರಿಂದ ಎಲ್ಲ ಅಧಿಕಾರಿಗಳಾಗಿರ್ಬೋದು ತುಂಬ ಜವಾಬ್ದಾರಿಯಿಂದ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಮೂಲಕ ಜನತೆಗೆ ಒಳ್ಳೆ ರೀತಿಯಾಗಿರ್ತಕ್ಕಂಥ ಉದ್ಯೋಗಾವಕಾಶವನ್ನು ಕೊಟ್ಟು ಅವರ ಜೀವನ ಮಟ್ಟ ಸುಧಾರಣೆಗೆ ಅನುಕೂಲ ಆಗಿದೆ. ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ಒಟ್ಟು 4 ಮುಖ್ಯ ಪ್ರವರ್ಗಗಳಲ್ಲಿ ಮತ್ತು 22 ಉಪ ಪ್ರವರ್ಗಗಳಿಂದ ಸುಮಾರು 260 ಅನುಮೋದಿಸಲ್ಪಟ್ಟಿರ್ತಕ್ಕಂಥ ಕಾಮಗಾರಿಗಳನ್ನ ಅನುಷ್ಠಾನ ಮಾಡಲಿಕ್ಕೆ ಅವಕಾಶ ಇದೆ. ಅದರಲ್ಲಿ 4 ಪ್ರವರ್ಗಗಳನ್ನ ಮಾಡ್ಕೊಂಡಿದ್ದೇವೆ. ಪ್ರವರ್ಗ ಎ, ಪ್ರವರ್ಗ ಬಿ, ಪ್ರವರ್ಗ ಸಿ, ಪ್ರವರ್ಗ ಡಿ ಅಂತ. ಪ್ರವರ್ಗ ಎ ನಲ್ಲಿ ನೈಸರ್ಗಿಕ ಸಂಪನ್ಮೂಲಗಳ ನಿರ್ವಹಣೆಗೆ ಸಂಬಂಧಪಟ್ಟಿರ್ತಕ್ಕಂಥ ಲೋಕೋಪಯೋಗಿ ಕಾಮಗಾರಿಗಳನ್ನ ತಗೊಳ್ಳಿಕ್ಕೆ ಅವಕಾಶ ಇದೆ.
ಸಮಾಜದಲ್ಲಿರ್ತಕ್ಕಂಥ ದುರ್ಬಲ ವರ್ಗದವರಿಗೆ ವೈಯಕ್ತಿಕ ಮತ್ತು ಸಮುದಾಯ ಆಸ್ತಿಗಳನ್ನು ಸೃಜನೆ ಮಾಡ್ತಕ್ಕಂಥ ಕಾಮಗಾರಿಗಳನ್ನ ತಗೊಳ್ತೇವೆ. ಪ್ರವರ್ಗ ಸಿಯಲ್ಲಿ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನದ ಸ್ವಸಹಾಯ ಗುಂಪುಗಳಿಗೆ ಮೂಲಭೂತ ಸೌಕರ್ಯಗಳನ್ನ ಒದಗಿಸಲಿಕ್ಕೆ ಅವಕಾಶ ಇದೆ. ಪ್ರವರ್ಗ ಅಡಿಯಲ್ಲಿ ಇತರೆ ಗ್ರಾಮೀಣ ಮೂಲಭೂತ ಸೌಕರ್ಯಗಳನ್ನ ಕೊಡಲಿಕ್ಕೆ ಅವಕಾಶ ಇದೆ. ಕುಡಿಯುವ ನೀರಿನ ಮೂಲಗಳನ್ನು ಸಬಲೀಕರಣಗೊಳಿಸ್ತಕ್ಕಂಥದ್ದು, ಮಳೆ ನೀರಿನ ಕೊಯ್ಲಾಗಿರ್ಬೋದು, ಅಂತರ್ಜಲ ಮರುಪೂರಣ ಕಾಮಗಾರಿ, ಚೆಕ್ ಡ್ಯಾಮ್ಗಳಾಗಿರ್ತಕ್ಕಂಥದ್ದು, ಜಲಾನಯನ ನಿರ್ವಹಣೆ, ಬದುಗಳ ನಿರ್ಮಾಣ ಆಗಿರ್ಬೋದು, ಎಲ್ಲಿ ನೀರು ಹರಿಯಿತು ಅಂತ ಕಡೆಗೆ ಕಲ್ಲು ತಡೆಗಳ ನಿರ್ಮಾಣ ಮಾಡ್ತಕ್ಕಂಥದ್ದಾಗಿರ್ಬೋದು, ಮುಚ್ಚೋಗಿರ್ತಕ್ಕಂಥ ಕಲ್ಯಾಣಿ ಆಗಿರ್ಬೋದು, ಕೆಲವು ಜಲಮೂಲಗಳನ್ನು ಮರುಪೂರಣ ಮಾಡ್ತಕ್ಕಂಥದ್ದು, ಪುನರುಜ್ಜೀವನಗೊಳಿಸ್ತಕ್ಕಂಥ ಕಾಮಗಾರಿ, ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮ ನೀರಾವರಿ ಕಾಮಗಾರಿಗಳನ್ನು ತಗೊಳ್ತೇವೆ. ನೀರಾವರಿ ನಾಲೆಗಳನ್ನಾಗಿರ್ಬೋದು ಮತ್ತು ಚರಂಡಿಗಳನ್ನ ನಿರ್ಮಾಣ ಮಾಡ್ತಕ್ಕಂಥದ್ದು, ಚರಂಡಿಗಳನ್ನ ಸಬಲೀಕರಣಗೊಳಿಸ್ತಕ್ಕಂಥದ್ದು, ಆ ಮೂಲಕ ನೀರಿನ ಸೋರಿಕೆಯನ್ನು ತಡೆಗಟ್ಟಿ ನಮ್ಮ ರೈತರಿಗೆ ಮತ್ತು ಕೃಷಿಕರಿಗೆ ಅನುಕೂಲ ಮಾಡಿಕೊಳ್ಳೋ ನಿಟ್ಟಿನಲ್ಲಿ ಕೆಲವು ಕಾಮಗಾರಿಗಳನ್ನ ತಗೊಳ್ಳಿಕ್ಕೆ ಅವಕಾಶ ಇದೆ. ಸಾಂಪ್ರದಾಯಿಕ ಜಲ ಸಂಚಯಗಳನ್ನು ಪುನಶ್ಚೇತನಗೊಳಿಸ್ತಕ್ಕಂಥ ಕಾಮಗಾರಿಗಳಾಗಿರ್ಬೋದು, ಅಂದರೆ ಕೆರೆಗಳನ್ನ ಹೂಳು ಎತ್ತೋದು ಸೇರಿದಂತೆ ಬೇರೆ ಬೇರೆ ಇದಕ್ಕೆ ಪೂರಕವಾಗಿರ್ತಕ್ಕಂಥ ಕಾಮಗಾರಿಗಳನ್ನ ತಗೊಳ್ಳಿಕ್ಕೆ ಅವಕಾಶ ಇದೆ. ಅರಣ್ಯೀಕರಣ, ನೆಡುತೋಪುಗಳಾಗಿರ್ಬೋದು, ಅರಣ್ಯ ಜಮೀನಿನಲ್ಲಿ ಮತ್ತು ಸಾಮಾನ್ಯ ಜಮೀನುಗಳಲ್ಲಿ ಗಿಡ ನೆಡ್ತಕ್ಕಂಥದ್ದು, ತೋಟಗಾರಿಕೆ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತಕ್ಕಂಥದ್ದು, ತೋಟಗಾರಿಕಾ ಕ್ಷೇತ್ರವನ್ನು ಅಭಿವೃದ್ಧಿ ಪಡಿಸ್ತಕ್ಕಂಥದ್ದು, ನಮ್ಮ ರಸ್ತೆ ಅಂಚುಗಳು, ನಾಲೆ ಬದುಗಳು, ಕೆರೆ ಅಂಗಳಗಳು, ಕರಾವಳಿ ಪ್ರದೇಶಗಳಲ್ಲಿ ಅರ್ಹ ಫಲಾನುಭವಿ ಕುಟುಂಬಗಳಿಗೆ ಸೌಲಭ್ಯಗಳನ್ನ ನೀಡ್ತಕ್ಕಂಥದ್ದು, ಸಾರ್ವಜನಿಕ ಜಮೀನುಗಳಲ್ಲಿ ಭೂ ಅಭಿವೃದ್ಧಿ ಕಾಮಗಾರಿಗಳನ್ನ ತಗೊಳ್ತಕ್ಕಂಥದ್ದು, ನಿರ್ದಿಷ್ಟವಾಗಿ ಸೂಚಿಸಲಾದಂಥ ಕುಟುಂಬಗಳಿಗೆ ಜಮೀನುಗಳ ಉತ್ಪಾದಕತೆಯನ್ನು ಸುಧಾರಿಸುವ ಸಲುವಾಗಿ ಅಗೆದ ಬಾವಿಗಳು ತಗೊಳ್ಳಿಕ್ಕೆ ರೇಷ್ಮೆ ಮತ್ತು ತೋಟಗಾರಿಕಾ ಇಲಾಖೆಗಳ ಕಾಮಗಾರಿಗಳ ಮೂಲಕ ಅವರ ಜೀವನೋಪಾಯ ಸುಧಾರಣೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥದ್ದು. ಕೃಷಿ ಕಾರ್ಮಿಕರಿಗೆ ತೋಟಗಾರಿಕಾ ಇಲಾಖೆಯಿಂದ ಏನೇನು ಸವಲತ್ತುಗಳು ಸಿಗುತ್ತೆ ಅದ್ರ ಜೊತೆಗೆ ಅವರಿಗೆ ಉದ್ಯೋಗಾವಕಾಶವನ್ನು ಸೃಷ್ಟಿಸ್ತಕ್ಕಂಥದ್ದು, ಅವರ ಜಮೀನುಗಳಲ್ಲಿ ತೋಟಗಾರಿಕಾ ಬೆಳೆಗಳನ್ನ ಬೆಳೆದು ಅವರ ಆರ್ಥಿಕವಾಗಿ ಸಬಲೀಕರಣ ಆಗಲಿಕ್ಕೆ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಅಗತ್ಯವಾಗಿರ್ತಕ್ಕಂಥ ಬೆಂಬಲವನ್ನು ನೀಡ್ತಾ ಬಂದಿದ್ದೇವೆ. ಕುಟುಂಬಗಳ ಬಂಜರು ಭೂಮಿಗಳಲ್ಲಿ ಮತ್ತು ಯೋಗ್ಯ ಇಲ್ಲದಿರ್ತಕ್ಕಂಥ ಜಮೀನುಗಳನ್ನು ಕೃಷಿಗೆ ಯೋಗ್ಯವಾಗುವ ನಿಟ್ಟಿನಲ್ಲಿ ಅಗತ್ಯ ಕ್ರಮ ವಹಿಸ್ತಕ್ಕಂಥದ್ದು, ಅದಕ್ಕೆ ಏನೇನು ಕೃಷಿ ಇಲಾಖೆಯಿಂದ ಸಲಹೆ ಸೂಚನೆ ಇದೆ ಅದರ ಪ್ರಕಾರ ಕಾಮಗಾರಿಗಳನ್ನ ಆಯ್ಕೆ ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ. ಇಂದಿರಾ ಆವಾಸ್ ಮತ್ತು ಬೇರೆ ಬೇರೆ ವಸತಿ ಯೋಜನೆಗಳಲ್ಲಿ ಯಾರ್ಯಾರು ಫಲಾನುಭವಿಗಳು ಮನೆಗಳನ್ನ ಕಟ್ಕೊಳ್ತಾರೆ ಅವರಿಗೆ ಕುಶಲ ಕೂಲಿ ಕಾರ್ಮಿಕರ ಘಟಕದ ವೆಚ್ಚವನ್ನು ಭರಿಸ್ತಕ್ಕಂಥದ್ದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ. ಕೋಳಿ ಫಾರಂಗೆ ಒಂದು ಘಟಕವನ್ನು, ಮೇಕೆಗಳಿಗೆ ದೊಡ್ಡಿಯನ್ನು, ದನಗಳಿಗೆ ಕೊಟ್ಟಿಗೆಯನ್ನು ಕಟ್ಕೊಳ್ತಕ್ಕಂಥದ್ದು, ಇದೆಲ್ಲಕ್ಕೂ ಕೂಡ ನಾವು ಒಂದು ಅವಕಾಶವನ್ನ ಮಾಡಿಕೊಟ್ಟಿದ್ದೇವೆ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯನ್ನ ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ಪಂಗಡ ಕುಟುಂಬಗಳು, ಅಲೆಮಾರಿ ಪರಿಶಿಷ್ಟ ಪಂಗಡ ಜನಗಳು, ಪ್ರಕಟಣೆಯಿಂದ ತೆಗೆದುಹಾಕಿರ್ತಕ್ಕಂಥ ಬುಡಕಟ್ಟು ಜನಾಂಗದವರು, ಬಡತನ ರೇಖೆಗಿಂತ ಕೆಳಮಟ್ಟದಲ್ಲಿರ್ತಕ್ಕಂಥ ಇತರೆ ಕುಟುಂಬಗಳಾಗಿರ್ಬೋದು, ಸ್ತ್ರೀ ಪ್ರಧಾನ ಕುಟುಂಬಗಳು, ವಿಶೇಷ ಚೇತನ ಪ್ರಧಾನ ಕುಟುಂಬಗಳಾಗಿರ್ಬೋದು, ಭೂ ಸುಧಾರಣಾ ಕಾಯ್ದೆಯಿಂದ ಭೂಮಿಯನ್ನು ಪಡೆದಿರ್ತಕ್ಕಂಥ ಕುಟುಂಬಗಳಾಗಿರ್ಬೋದು, ಇಂದಿರಾ ಆವಾಸ್ ಯೋಜನೆಯ ಫಲಾನುಭವಿಗಳಾಗಿರ್ಬೋದು, ಅನುಸೂಚಿತ ಬುಡಕಟ್ಟುಗಳ ಮತ್ತೆ ಇತರೆ ಪಾರಂಪರಿಕ ಅರಣ್ಯ ಹಕ್ಕುಗಳನ್ನ ಮಾನ್ಯ ಮಾಡುವ ಅಧಿನಿಯಮದಡಿಯಲ್ಲಿ ಹಕ್ಕುಪತ್ರ ಪಡೆದಿರತಕ್ಕಂಥ ಕುಟುಂಬಗಳಾಗಿರ್ಬೋದು, ಈ ಎಲ್ಲ ಕುಟುಂಬಗಳಿಗೆ ಒಂದು ವೈಯಕ್ತಿಕವಾಗಿರ್ತಕ್ಕಂಥ ಕಾಮಗಾರಿಗಳನ್ನ ಕೈಗೊಳ್ಳಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದೇವೆ. ಸಂಪರ್ಕವಿಲ್ಲದೆ ಇರತಕ್ಕಂಥ ಗ್ರಾಮಗಳಿಗೆ ಸರ್ವಋತು ರಸ್ತೆ ಸಂಪರ್ಕವನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು, ಇರ್ತಕ್ಕಂಥ ಕಚ್ಚಾ ರಸ್ತೆಗಳನ್ನ ಪಕ್ಕಾ ರಸ್ತೆಗಳನ್ನಾಗಿ ಬದಲಾಯಿಸ್ತಕ್ಕಂಥದಕ್ಕೆ ಅವಕಾಶ ಇದೆ. ಗ್ರಾಮದೊಳಗೆ ಪಕ್ಕಾ ಅಂತರ್ ರಸ್ತೆಗಳ ನಿರ್ಮಾಣ ಮಾಡಲಿಕ್ಕೆ, ಬೀದಿ ಬದಿ ಚರಂಡಿಗಳನ್ನ ನಿರ್ಮಾಣ ಮಾಡಲಿಕ್ಕೆ ಅವಕಾಶ ಇದೆ. ಎಲ್ಲ ವರ್ಗದ ಜನಗಳಿಗೆ ಏನೇನು ಸೌಲಭ್ಯಗಳಿದೆ ಅನ್ನೋದನ್ನ ತಿಳಿಸೋ ನಿಟ್ಟಿನಲ್ಲಿ ನಮ್ಮ ರಾಜೀವ್ ಗಾಂಧಿ ಸೇವಾ ಕೇಂದ್ರ ಬಹಳ ಅತ್ಯುತ್ತಮವಾದ ಕೆಲಸವನ್ನ ಮಾಡ್ತಾ ಇದೆ. ಪ್ರತಿ ವರ್ಷ ಆಯಾ ಅಗತ್ಯತೆಗೆ ಅನುಸಾರವಾಗಿ ಕೆಲವೊಂದು ಕಾಮಗಾರಿಗಳನ್ನ ಆಡ್ ಮಾಡ್ತಾ ಹೋಗ್ತಿದ್ದೇವೆ. ಶ್ರೋತೃಗಳೇ, ಇದುವರೆಗೆ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಕುರಿತ ಪ್ರಗತಿಪಥ ಕಾರ್ಯಕ್ರಮದಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಈ ಕುರಿತಂತೆ ಮಡಿಕೇರಿ ತಾಲೂಕು ಪಂಚಾಯತ್ನ ಕಾರ್ಯನಿರ್ವಾಹಕ ಅಧಿಕಾರಿ ಶೇಖರ್ ಅವರಿಂದ ಮಾಹಿತಿಯನ್ನು ಕೇಳಿದಿರಿ. ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.